ಅಮೇಝಿಂಗ್ ಅಮೇಝಿಂಗ್ ಅಂದ್ರೆ ಅಮೇಝಿಂಗ್ ಆಗಿದೆ ಮಾತ್ರ. ಏನಿಲ್ಲ, ವೆರಿ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ಸ್ ಇದೆ, ಯಾರು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಅಷ್ಟು ಚೆನ್ನಾಗಿದೆ. ನಾವೇನ್ ತಲೆಯಲ್ಲಿ ಅನ್ಕೊಂಡು ಹೋಗಿರ್ತೀರಲ್ಲ, ಎಕ್ಸಾಕ್ಟ್ ಆಪೋಸಿಟ್ ಇದೆ. ಬಟ್ ಸೀರಿಯಸ್ಲಿ ಹೇಳ್ತೀನಿ, ಮೂವಿನ ದಯವಿಟ್ಟು ನೋಡಿ. ದೇಶಕ್ಕೋಸ್ಕರ ಮಾಡಿದ್ದಾರೆ ಈ ಮೂವಿನ, ಎಲ್ಲ ಫ್ಯಾಕ್ಟ್ಸ್ ಎಲ್ಲ ನಿಜವಾಗಿರೋದೇ ತೋರಿಸಿದ್ದಾರೆ. ಪ್ಲೀಸ್, ಇಟ್ಸ್ ಅಮೇಝಿಂಗ್ ಮೂವಿ, 10 on 10, ನೋ ಡೌಟ್. ಸಾರಿ, 1 or 2, ಈಸಿಲಿ 2. ಸ್ಟೋರಿ ವೈಸ್ ಹೇಳ್ತೀನಿ 2, ಅಬ್ಸಲ್ಯೂಟ್ಲಿ. ನನ್ಗೇನು ಹೇಳ್ಬೇಕನ್ನೋದು ಗೊತ್ತಾಗಿಲ್ಲ, ಅಷ್ಟು ಚೆನ್ನಾಗಿದೆ. 1 is ಜಸ್ಟ್ ಟೀಸರ್ ಅಷ್ಟೇ, 2 is ಥ್ಯಾಂಕ್ ಯು. ಮಾತುಗಳು ಸಾಲದು, ಏನು ಹೇಳೋದಿಲ್ಲ. ಎಲ್ಲಾರು ಮುಗಿಸ್ಕೊಂಡ್ಬಂದು ನೋಡಿ ಯಾಕೇನಾಯ್ತು ಲಾಸ್ಟ್ 10 years ಅಂತ. ಇದಕ್ಕಿನ್ನ ಇನ್ನು ಬಿಡಿಸಿ ತೋರ್ಸಕ್ಕಾಗಲ್ಲ. ಫ್ಯಾಂಟಾಸ್ಟಿಕ್. ಒಂದೇ ಇದು ಭಾರತ್ ಮಾತಾ ಕಿ ಜೈ. ಸರ್, ಇದು ಪಕ್ಷದ ಬಗ್ಗೆ ಏನಾದ್ರು ಹೇಳಿದಾರೆ? ಪಕ್ಷದ ಬಗ್ಗೆ ಯಾವ ಪಕ್ಷ? ಅವೆಲ್ಲ ಏನಿಲ್ಲ, ಎಲ್ಲ ಇಂಡಿಯನ್ಸ್ ನಾವು ಪಕ್ಷ. ದಿ ಬೆಸ್ಟ್ ಮೂವಿ ನಾನು ನೋಡಿದ್ ರೀಸೆಂಟ್ ಅಲ್ಲಿ, ಅಂಡ್ ಇಟ್ಸ್ ಲೈಕ್ ಪೀಕ್ ಲೆವೆಲ್ ಸಿನಿಮಾ ಅಂತ ಕರೀತಾರಲ್ಲ ಆ ತರ ಇದೆ. ಇಂಟರ್ವಲ್ ಬ್ಲಾಕ್ ಸೀನು ಅಂಡ್ ಒನ್ ಬಡೆ ಸಾಬ್ ಅಂತ ತೋರಿಸ್ತಾರೆ ಅದು, ಅಂಡ್ ಲಾಸ್ಟ್ ಪ್ರೀ ಕ್ಲೈಮ್ಯಾಕ್ಸ್ ಎವ್ರಿಥಿಂಗ್ ಇಸ್ ಟಾಪ್ ನಾಚ್. ಅಂಡ್ ಯಾರ್ಯಾರು ದುರಂಧರ್ 1 ನೋಡಿಲ್ಲ, ಅದು ನೋಡ್ಕೊಂಡು ಬಂದ್ರೆ ಅರ್ಥ ಆಗೋದು. ದುರಂಧರ್ 1 ಐ ಥಿಂಕ್ ಜಸ್ಟ್ ಒಂದು ಯಾವುದೋ ಒಂದು ಕತೆ ಹೇಳ್ಬೇಕಾದ್ರೆ ಒಂದು ಸ್ಟಾರ್ಟಿಂಗ್ ಏನ್ ಕಿಕ್ ಕೊಡುತ್ತೋ ದುರಂಧರ್ ಟು ನೆಕ್ಸ್ಟ್ ಲೆವೆಲ್. ಸ್ಪಾಯ್ಲರ್ಸ್ ನೋಡ್ದಂಗೆ ಬರಬೇಕು, ಸ್ಪಾಯ್ಲರ್ಸ್ ನೋಡ್ಕೊಂಡ್ರೆ ಏನು ಅನ್ಸಲ್ಲ, ಸ್ಪಾಯ್ಲರ್ಸ್ ನೋಡ್ದೆ ಬರಬೇಕು. ಅಂಡ್ ಮ್ಯೂಸಿಕ್ ಪ್ಲೇಸ್ಮೆಂಟ್ ಈಸ್ ಲೈಕ್ ಗಾಡ್ ಲೆವೆಲ್, ಸೂಪರ್ ಆಗಿ. ಒಂದು ನಾನು ನೋಡಿದ್ದೀನಿ, ನಾನು ಹೇಳಿದ್ದು ನೋಡ್ಕೊ ಬನ್ನಿ ಅಂತ. ಆಬ್ವಿಯಸ್ಲಿ ಏನು ಕ್ರೇಜಿ ಆಗಿದೆ ಅಂದ್ರೆ, ನಾನು ಯೂಶಲಿ 1 ನೋಡ್ಬೇಕಾದ್ರೆ ಟ್ರೈಲರ್ ನೋಡಿದ್ರೆ ಸುಮ್ಮನೆ ಕುತ್ಕೊಂಡಿದ್ದೆ, ಟೈಮ್ ಪಾಸ್ ಆಗಿ ಅಂತ. ಸಖತ್ ಇಷ್ಟ ಆಯ್ತು. ಇದು ಕೂಡ ಟ್ರೈಲರ್ ನೋಡಿ ಜಸ್ಟ್ ಹೋಗಿ ಕುತ್ಕೊಂಡಿದ್ದು. ಇಟ್ಸ್ ಲೈಕ್ ಯು ಕಾಂಟ್ ಇವನ್ ಎಕ್ಸ್ಪೆಕ್ಟ್ ದ ಟರ್ನ್ಸ್ ಅಂಡ್ ಶಿಫ್ಟ್ಸ್. ಥ್ಯಾಂಕ್ಸ್.